ಪತ್ರಿಕೆಯಲ್ಲಿ ಸುಮಾರು 25 ಜನ ಲೇಖನಗಳನ್ನು ಬರೆದಿದ್ದಾರೆ ನಂಜೇಗೌಡರ ಬಗ್ಗೆ. ಅದನ್ನೆಲ್ಲ ನಾವು ಸೇರಿಸಿ ಸಂಸ್ಮರಣ ಗ್ರಂಥ ಮಾಡ್ತಾ ಇದ್ದೇವೆ. ಅವರ ಒಂದು ಸೇವೆಯನ್ನು ನೆನೆಸ್ಕೊಳ್ಳೋಕ್ಕೆ 16 ವರ್ಷ ಆಗಿದೆ. ಯಾರು ಇಲ್ಲಿಗ ನಾವು ಈಗಲಾದರೂ ನಾವು ಅವ್ರನ್ನ ನೆನೆಸ್ಕೊಳ್ಳೋ ದೃಷ್ಟಿಯಿಂದ ಮಾಡಿದ್ದೇವೆ. ರಾಜಕೀಯದಲ್ಲಿ ತಾವೆಲ್ಲ ಬೇಕಾದಷ್ಟು ರಾಜಕಾರಣಿಗಳನ್ನು ನೋಡಿದ್ದೀರಿ. ಆದರೆ ದುರಂತ ಅಂದರೆ ಇವರು ರಾಜಕೀಯದಲ್ಲಿ 5 ವರ್ಷ 2 ವರ್ಷ MP 3 ವರ್ಷ MLA ಆಗಿದ್ದರೂ ಕೂಡ ಈಗ ಅವರ 2 ಮಕ್ಕಳು ಗಂಡು ಮಕ್ಕಳು ತೀರು ಹೋಗಿದ್ದಾರೆ. ಅವರ ಶ್ರೀಮತಿ ಕಮಲಮ್ಮನ್ ಅವರು ಹಾಸಿಗೆ ಹಿಡಿದಿದ್ದಾರೆ. ಈಗ ಅವರ ಸೊಸೆ ಮತ್ತು ಮೊಮ್ಮಕ್ಕಳು ಮಾತ್ರ ಉಳಿದಿದ್ದು ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅಂತ ತಿಳಿದ್ರೆ ಯಾರಾದರೂ ರಾಜಕೀಯದಲ್ಲಿ ಅಂತ ಒಂದು ದುರಂತ ಅಂದರೆ ರಾಜಕೀಯದಲ್ಲಿ ಅದಂತ ದುರಂತ. ಯಾಕೆಂದ್ರೆ 2 ವರ್ಷ MP 3 ವರ್ಷ ಟರ್ಮ್ ಮಾಡಿ ಇದ್ದಂತ ಒಬ್ಬ ರಾಜಕೀಯ ಧುರೀಣ ಬರೀ ರಾಜಕೀಯ ನೀರಾವರಿ ಅಂತ ದುಡಿದು ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟು ಈಗ ಅವರಿಗೆ ಅಷ್ಟು ಸೇವೆ ಮಾಡಿದ್ರು ಕೂಡ ಒಂದು ಸ್ವಂತ ಮನೆ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ದುರಂತ ಅಂತ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಕ್ಕಲಿಗರ ಸಂಘದಿಂದ ಅವರು ಈ ರಾಜ್ಯವನ್ನ ನೋಡ್ತಾ ಅವ್ರ ಮನೆನ ನೋಡೋದು ಬಿಟ್ಬಿಟ್ರ ಅಂತ ವಿಷಯ ಇಲ್ಲ. MLA ಎಲೆಕ್ಟ್ ಆದ್ರೂ ಆತನಿಗೆ ಕೋಟಾ ಅಂತ ಒಂದಿದೆ, ಅಲ್ಲಿಂದ ಒಂದು ಸ್ಟೇಟ್ ಅಲಾಟ್ ಮಾಡ್ತಾರೆ. ಸೊ ಇವೆಲ್ಲ ಉಂಟು. ಇವರು ಬರೀ ರಾಜ್ಯವನ್ನೇ ನೋಡ್ಕೊಂಡು ಆದರ್ಶವಾಗಿ ಬದುಕಕ್ಕೆ ಹೋದಾಗ ಮನುಷ್ಯ ನಾಡಿಗೆ ಅರ್ಪಿಸಿಕೊಂಡ ಅಂತ ಸಂದರ್ಭದಲ್ಲಿ ಏನಾಗ್ತವೆ, ಅವರ ವೈಯಕ್ತಿಕ ಬದುಕುಗಳು ಈ ರೀತಿಯಾಗಿ ಕಷ್ಟಕ್ಕೆ ಈಡಾಗ್ತವೆ ಅಂತ ಅನ್ನೋದನ್ನ ಸಮಾಜದಲ್ಲಿ ಆಗಿದ್ದಾಗೆ ನೋಡ್ತಾ ಇರ್ತೀವಿ ನಾವು. ಈಗ ಶಾಂತವೇರಿ ಗೋಪಾಲ್ ಗೌಡ್ರು, ಕೆಂಗಲ್ ಹನುಮಂತಯ್ಯ, ಈ ತರದ ವ್ಯಕ್ತಿಗಳ ಇತಿಹಾಸವನ್ನ ನೋಡ್ತಾ ಹೋದ್ರೆ ನೀವು ಸರ್ ಅದು ವಿವೇಕಾನಂದ ತರ ಮದುವೆ ಆಗದಿರೋರ ವಿಷಯ ನೀವು ಹೇಳೋದಲ್ಲ. ಅಲ್ಲಲ್ಲ, ಮದುವೆ ಆಗಿರೋರು ಅವ್ರ ಫ್ಯಾಮಿಲಿನೂ ನೋಡ್ಬೇಕಲ್ವಾ? ಅಲ್ಲ ಮೈ ಮಾಡ್ತಿರ್ತಾರೆ ಕೆಲವು ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾವುದೇ ರಾಜಿಗೆ ಹಠಕ್ಕೆ ಬಿದ್ದು ಒಬ್ಬರನ್ನ ನೀರಾವರಿ ತಜ್ಞರು ಇದು ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲ ನನಗೆ ಇದು ಕೊಡಬೇಕು, ಕ್ಯಾಬಿನೆಟ್ ರ್ಯಾಂಕ್ ಕೊಡಬೇಕು ಅಂತ ಹೇಳಿದ್ರು, ಕೊಡಲಿಲ್ಲ. ಹಾಗಾಗಿ ಬೇಡ ನನಗೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಯಾವುದೇ ರಾಜಕೀಯ ಹಠವಾದಿ, ಯಾವುದೇ ಪದವಿ ಪುರಸ್ಕಾರ ಯಾವುದು ಬೇಡ, ನನಗೆ ನೀರಾವರಿ ಅಂತ ಹೇಳ್ಕೊಂಡು ಈಗ ಯಾರು ನಮ್ಗೆ ಎಂತ ಹೆಮ್ಮೆ ಅಂದ್ರೆ ಅಷ್ಟೇನೆ. ಯಾರನ್ನೇ ಹೋಗಿ ಎಲ್ಲೇ ಹೋಗಿ ಓ ನಂಜೇಗೌಡ ಓ ನೀರಾವರಿ ಮಗನ ಅಂತಾರೆ. ಆ ಒಂದು ಖ್ಯಾತಿಯನ್ನು ಪಡೆದಿದ್ದಾರೆ. ಅದು ಬಿಟ್ಟರೆ ಅವರು ಏನು ಆಸ್ತಿಯನ್ನ ಯಾವುದು ಮಾಡಿಕೊಡದಂತ ಒಂದು ದುಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ತಮಗೆ ತಿಳಿಸ್ಬೇಕಾಗುತ್ತೆ. ಮೊಮ್ಮಕ್ಕಳು 2 ಇದ್ದಾರೆ. ಒಬ್ಳು ವಕೀಲರು ಮಾಡ್ತಾ ಇದ್ದಾರೆ, ಇನ್ನೊಬ್ಬ BCom ಮಾಡ್ಕೊಂಡಿದ್ದಾರೆ. ಒಬ್ಬ ಗಂಡು ಮಗ, ಒಬ್ಬ ಹೆಣ್ಮಗಳು ವಕೀಲೆ, ಇನ್ನೊಬ್ಬ ಮಗ ಮಾಡ್ಕೊಂಡಿದ್ದಾನೆ. ಸರ್, ಈಗ ಒಕ್ಕಲಿಗರ ಸಂಘದಿಂದ ಏನಾದ್ರು ಮನೆ ಕಟ್ಸ್ಕೊಡೋ ಅಂತದ್ದು, ಏನಾದ್ರು ಸೌಕರ್ಯ ಮಾಡ್ಕೊಡೋ ಅಂತದ್ದು ಏನಾದ್ರು ಮಾಡ್ತೀರಾ ಮುಂದಕ್ಕೆ? ಈಗ ಏನಾಗಿದೆ ಇನ್ನೊಂದು ವಿಷಯ, ಅದ್ರ ಮೇಲೆ ಮಂಜು ಇದಾರಲ್ಲ, ಅವರು ನಮ್ಮ ನಂಜೇಗೌಡರ ಬಾಮಯ್ಯ, ಮಂಜು ಅವರು ಆದಷ್ಟು ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಸರ್, ಈಗ ಅವ್ರು ಇರ್ತಾರೆ ಚೆನ್ನಾಗಿ. ಇವಾಗ ನಮಗೂ ನೆಂಟ್ರು ಅವ್ರು ಇವರು ತಾತ ಮುತ್ತಾತ ಏನೇನೋ ಇರ್ತಾರೆ. ನಮ್ಮನೇದು ಹೇಳಿ ಸಂಘದ ವತಿಯಿಂದ ಏನ್ ಮಾಡ್ತೀರಾ? ಅವತ್ತು ಮಾನ್ಯ ಅಧ್ಯಕ್ಷರೇ, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಬರ್ತಾರೆ. ಅವತ್ತು ಸಹ ಅವರೇನೆ ಅದರ ಬಗ್ಗೆ ನಿಮ್ಗೆ ಪ್ರಸ್ತಾಪವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅವರೇ ವಹಿಸ್ತಾರೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಬಾಲಣ್ಣ ಅವರು ಅವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವತ್ತು ನಿಮ್ಮ ಉತ್ತರಕ್ಕೆ ಅವರು ಪ್ರಶ್ನೆ ಕೊಡ್ತಾರೆ. ಒಂದು ಎರಡನೇದು ನಾನು ಹೇಳೋದು, ಈಗ ಜಮೀನು ಅಂತಂದ್ರೆ ಗೌಡ್ರು ಅಂತಂದ್ರೆ ಜಮೀನು, ಇದು ವ್ಯವಸಾಯ, ನೀರಾವರಿ ಹಿಂಗಿದೆ. ಸೊ ಹಿಂಗಿರ್ಬೇಕಾದ್ರೆ ನಾವು ಅವತ್ತಿಂದ ಗಲಾಟೆ ಮಾಡ್ತಾ ಇದೀವಿ ಕಾವೇರಿ ವಿಚಾರಕ್ಕೆ, ಮೇಕೆದಾಟು ವಿಚಾರಕ್ಕೆ. ಇದೇ DK ಶಿವಕುಮಾರ್ ಅವರು ಮೇಕೆದಾಟು ಮಾಡ್ಬಿಡ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂದ್ರು. ತಮಿಳ್ನಾಡಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಮಾಡ್ತಾ ಇಲ್ಲ. ಯಾರ್ಯಾರೋ ಸಾಧುಗಳು ಸ್ವಾಮೀಜಿಗಳು ಕಾವೇರಿ ಕಾಲಿಂಗ್, ರಿವರ್ ಕಾಲಿಂಗ್ ಅಂತ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಲೇಔಟ್ಗಳು ಅಕ್ರಮ ಆಗ್ತಾ ಇದೆ, ಡ್ಯಾಮ್ ಮೇಲೆ ಮನೆ ಕಟ್ತಾ ಇದ್ದಾರೆ, ರಾಜಕಾಲುವೆಗಳು ಮುಚ್ತಾ ಇದ್ದಾರೆ, ಕೆರೆ ಸಂಪರ್ಕ ಇಲ್ಲ, ಕೆರೆಗಳು ಮುಚ್ತಾ ಇದ್ದಾರೆ. ಇಂಥವ್ರಿಗೆಲ್ಲ ತಾವ್ ಏನ್ ಪಾಠ ಕಲಿಸ್ತೀರಾ?
ಸರ್ ಇಲ್ಲಿ ನಾವು ಆ ವೇದಿಕೆ ಅಲ್ಲ, ದಯವಿಟ್ಟು ಕ್ಷಮಿಸಿ. ಸರ್ ಇದು ನಾವು ಅಲ್ಲಲ್ಲ, ಇದು ಆ ವೇದಿಕೆ ಅಲ್ಲ. ಈಗ ಒಕ್ಕಲಿಗರ ಸಂಘ ಅಂದಮೇಲೆ ನೀವು ರೈಟ್ ಮಾಡಿರೋದು ಬಹಳ ದೊಡ್ಡ issue. ನಾವು ನೀವೆಲ್ಲ ಮಾಡ್ಬೇಕಂತ ಹೌದು. ಅಲ್ಲ, ಅರಣ್ಯಗಳೇ ಹೊಡೆಯುತ್ತೆ. ಏನು ನೀರಾವರಿ ತಜ್ಞರು ಎಂದು ಖ್ಯಾತಿ ಪಡೆದಿರ್ತಕ್ಕಂತಹ ನಂಜೇಗೌಡರು ಅವರು ಈ ಸಮಾಜಕ್ಕೆ ಕೊಟ್ಟಿದ್ದಂತಹ ಕೊಡುಗೆಗಳನ್ನ ಒಂದು ಪುಸ್ತಕದಲ್ಲಿ ಹೊರತರ್ತಾ ಇದ್ವಿ. ಅದನ್ನ ಬಿಡುಗಡೆ ಮಾಡೋ ಕಾರ್ಯಕ್ರಮ ಅಷ್ಟೇ ಸರ್. ಈಗ ಹೇಳೋದು, ಈಗ ನೀವು ದಯಮಾಡಿ ಮ್ಯಾಟ್ರು ಡೈವರ್ಟ್ ಆಗ ಅಲ್ಲ ಅವರು ಕೊಡುಗೆ ಕೊಟ್ಟರು, ಅವ್ರ ಫ್ಯಾಮಿಲಿಗೆ ನಿಮ್ಮಿಂದ ಏನ್ ಕೊಡುಗೆ ಅಂತ ನಾವು ಕೇಳಿದ್ವಿ. ಸರ್ ಏನಾಗಿದೆ ಅಂದ್ರೆ ದಯಮಾಡಿ ತಪ್ಪಾಗಿ ತಿಳ್ಕೊಬೇಡಿ. ನೀವು ಹಲವಾರು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಕನ್ನಡಪರ ಇರ್ಬೋದು, ಸಮುದಾಯ ಪರ ಇನ್ನಿತರ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ಹೋರಾಟ ಮಾಡೋದು ನೋಡ್ತಾ ಇದ್ದೀವಿ. ಇವತ್ತು ಪ್ರಾಮಾಣಿಕವಾಗಿ ಯಾರು ಹೋರಾಟ ಮಾಡ್ತಾ ಇದ್ದಾರೋ ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಾಡಿಗೆ ಮನೆಯಲ್ಲಿ ಇಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ. ತಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ. ಈಗ ಈ ಪ್ರಾಮಾಣಿಕವಾದ ಹಾದಿಯನ್ನು ಹಿಡಿದೋರ್ಗೆ ಯಾವಾಗಲೂ ಕಷ್ಟನೇ ಎದುರಾಗುತ್ತೆ. ಸೊ ಅದು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಈಗ ತಾವು ಸಹ ನೋಡ್ತಾ ಇರುವಂತವ್ರು. ಹಾಗಾಗಿ ಇವರು ಒಂದು ಪ್ರಾಮಾಣಿಕ ಮಾರ್ಗವನ್ನ ಅನುಸರಿಸಿದ ಕಾರಣ ಇವರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿದ್ರು. ಆ ಸಂದರ್ಭದಲ್ಲಿ ಏನೋ ಒಂದ್ ಕಡೆ ಮನೆಯನ್ನ ನೋಡೋದು, ಅವರ ವೈಯಕ್ತಿಕ ಜೀವನವನ್ನ ಸಾಮಾಜಿಕವಾಗಿ ಗೌರವಿಸಿದ್ದಾರೆ. ಹಾಗಾಗಿ ಅವರು ಏನು ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಬರ್ತಾರೆ. ಆ ಅಧ್ಯಕ್ಷರೇ ಇದಕ್ಕೆ ಉತ್ತರ ಕೊಡ್ತಾರೆ ಸರ್. ಸರ್ ಏನಂದ್ರೆ, ಸರಿ ಆಯ್ತು, ಅದು ಅಧ್ಯಕ್ಷರು ಉತ್ತರ ಕೊಡ್ತಾರ ಅವಾಗ. ಈಗ ಇನ್ನು ಚಿಕ್ಕದಾಗಿ ಕೇಳ್ತೀನಿ ಕೇಳಿ, ಅದೇ ಸೇಮ್ ಪ್ರಶ್ನೆನ. ಈಗ ಅವ್ರ ಆದರ್ಶ ನೀರಾವರಿ ತಜ್ಞ, ನೀವ್ ಹೇಳಿದ್ರಿ ಗುಡ್ಡದ ಮೇಲೆ ಟ್ಯಾಂಕ್ ಕಟ್ಟಿದ್ರು, ಎಲ್ಲಿಂದ ಎಲ್ಗೋ ನೀರ್ ಬರ್ಸಿದ್ರು, ಏನೇನೋ ಮಾಡಿದ್ರು ಅಂತ. ಬರೀ ಪುಸ್ತಕ ಬಿಟ್ಬಿಟ್ರೆ ಸಾಕಾ? ಈಗ ಯುವ ಸಮುದಾಯಕ್ಕೆ ಒಂದು ಪ್ರೇರೇಪಣೆ ಸಿಕ್ಲಿ ಅಂತ ಅನ್ನೋದು ಒಂದು ಕಾರ್ಯಕ್ರಮದ ಉದ್ದೇಶ. ಯುವಕರುಗಳು ಅವರನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಏನು ಪ್ರಾಕ್ಟಿಕಲ್ ಆಗಿ ಈಗ ಅವರೆಲ್ಲ ಸಮಾಜದ ವ್ಯಕ್ತಿಗಳು. ಸಮಾಜದ ನೆನಪಿನಲ್ಲಿದ್ರೆ ಈಗ ಮಹಾತ್ಮ ಗಾಂಧಿಗೆ ಆದರ್ಶ ವ್ಯಕ್ತಿಗಳು, ವಿವೇಕಾನಂದ, ಈಗ ಬೇಕಾದಷ್ಟು ಜನ ಆದರ್ಶ ವ್ಯಕ್ತಿಗಳನ್ನ ಯಾಕೆ ನಾವು ಸಮಾಜ ನೆನಪಿನಲ್ಲಿ ಇಡಬೇಕು ಅಂತಂದ್ರೆ ಅವರ ಜೀವನದ ಮೌಲ್ಯಗಳನ್ನ ಎಲ್ಲೋ ಒಂದು ಅಷ್ಟು 100% ಇಲ್ಲ ಇದ್ರೂ ಕೆಲವು ಪರ್ಸೆಂಟ್ ಆದ್ರೂ ನಮ್ಮ ಯುವ ಸಮುದಾಯಕ್ಕೆ ಸಿಕ್ಕಿದಾಗ ಸಮಾಜದ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ ಸಮಾಜವನ್ನ ಎಚ್ಚರಿಸಬೇಕಾದ್ರೂ ಬೇಕಲ್ಲ, ಜಾಗೃತಿಗೊಳಿಸ್ಬೇಕಾದ್ರೂ ಒಂದಷ್ಟು ಜನ ವ್ಯಕ್ತಿತ್ವ ಇರ್ಬೇಕಂತ ವ್ಯಕ್ತಿಗಳು ಬೇಕಲ್ಲ. ಅದನ್ನ ತಯಾರು ಮಾಡ್ತಕ್ಕಂಥ ಒಂದು ಕೆಲಸದ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮ ಮೇನ್ ಆಗಿ ಫೋಕಸ್ ಆಗಿರೋದು. ಆ ದಿಕ್ಕಿನಲ್ಲಿ ಹೋಗೋಣ. ಎಲ್ಲ ನೀವ್ ಹೇಳಿದ್ದು ಕರೆಕ್ಟು. ಈ ತರ ಹೋರಾಟ ಮಾಡಿ ಸಂಕಷ್ಟ ಸಿಕ್ತಂತ ವ್ಯಕ್ತಿಗಳನ್ನ ಸಮಾಜ ಅವರ ಕಷ್ಟವನ್ನ ನಿವಾರಣೆ ಮಾಡುವುದಕ್ಕೆ ಬರಬೇಕು, ರಕ್ಷಣೆಗೆ ಬರಬೇಕು. ಒಕ್ಕಲಿಗರ ಸಂಘನೂ ಕೂಡ ಅಲ್ಲೂ ಏನಾಗಿದೆ, ಒಂದಷ್ಟು ಒಂಥರ ಅಸೆಂಬ್ಲಿ ಇದ್ದಂಗೆ ಅದು ಎರಡು ಭಾಗ ಆಯ್ತವೆ. ಒಬ್ಬರಿಗೆ ಕೊಟ್ರೆ ಇನ್ನೊಬ್ರು ಅವರು ಆದರ್ಶ, ಇನ್ನೊಬ್ರು ಆದರ್ಶ. ಇವರು ನಿಜವಾದ ವ್ಯಕ್ತಿಗೆ ನಾವು ಏನಾರು ಕೊಡಕ್ ಹೋದಾಗ ಇನ್ನೊಬ್ರು ಹೇಳ್ಕೊಬರ್ತಾರೆ. ನಾನು ಅಲ್ಲೇ ಇದ್ದೆ. ಒಂದ್ಸತಿ ಏನಾಯ್ತು, ಮೆಡಿಕಲ್ ಸೀಟ್ನ ಫ್ರೀ ಕೊಡೋಣ ಅಂತ ಮಾಡಿದ್ರೆ ಕೋಲಾರದವ್ರು ಒಬ್ರು ಹೇಳ್ಕೊಬಂದ್ರು, ತುಮಕೂರು ಒಬ್ರು, ಸರ್ ಇವರು ಬಡವರು ಸರ್. ಈಗ ಅವ್ರು ಬಾಳ್ತಾನ ನಾವು ಹೋಗಿ ಅಲ್ಲಿ ಸರ್ವೆ ಮಾಡಿದೆ. ಕೊಡಗಿಂದ ಒಬ್ರು ಬಂದ್ರು, ಮೈಸೂರಿಂದ ಒಬ್ರು ಬಂದ್ರು, ರಾಮನಗರ, ಹಿಂಗೆ ಈ ವಿಚಾರಗಳು ನಾವು ಇದ್ದಾವೆ ದಯವಿಟ್ಟು ಆಗ್ಬಿಡ್ತವೆ. ಈಗ ನಂಜೇಗೌಡರಿಗೆ ಅವ್ರಿಗೆ ಕುಟುಂಬಕ್ಕೆ ಆಸರಿಯಾಗಿ ನಿಲ್ಲುವಂತ ಕೆಲಸನ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ. ಅದು ಒಂದು ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡೋಣ. ಸದ್ಯಕ್ಕೆ ನಾವು ಅವರು ಹೋರಾಟಗಳು, ಅವರು ಅನುಸರಿಸಿದಂಥ ಮಾರ್ಗ ಇವತ್ತು ರಾಜಕೀಯ ನೀವು ಹೇಳ್ದಂಗೆ ನೋಡಿ ಎಲ್ಲ ಎಷ್ಟೊಂದು ದಾರಿ ತಪ್ಪು ಹೋಗ್ತಾ ಇದೆ ಹುಚ್ಚುಚ್ಚಾಗಿ. ನಮ್ಮ ಅರಣ್ಯದ ಸಂಪತ್ತೆಲ್ಲ ನಾಶ ಆಗ್ತಾ ಇದೆ. ನಾಶ ಆಗೋದ್ರ ಜೊತೆಗೆ ಅಲ್ಲಿ ಜಾರ್ಕೊಂಡು ಬೆಟ್ಟನೆ ವಯನಾಡಿನಲ್ಲಿ ಏನಾಗಿದೆ ಎಲ್ಲ ಜಗತ್ತಿನಲ್ಲಿ ಆಗ್ತಾ ಇದೆ. ಇದೆಲ್ಲ ಅನಾಹುತಗಳು, ಪರಿಸರ ನಾಶ ಆಗ್ತಾ ಇದೆ. ಇದಕ್ಕೆಲ್ಲ ನಮ್ಮ ರಾಜಕಾರಣಿಗಳೇ ಮೈನಿಂಗ್ ಹಿಂಗೆ ಕೊಡುವಂಥ ಅದರಲ್ಲಿ
ಏನು ಅವರ ಆತುರ ಅಷ್ಟೊಂದು ಇರ್ತವೆ. ಅದರಿಂದ ನಾವು ಇಂಥ ವ್ಯಕ್ತಿಗಳಾರುವೆ ಅಂಥವರನ್ನ ನಿಯಂತ್ರಿಸಬೇಕಾದಂಥ ವ್ಯಕ್ತಿಗಳು ಹುಟ್ಲಿ, ಸಮಾಜದಿಂದ ನಂಜೇಗೌಡರ ರೀತಿನಲ್ಲಿ ನಮ್ಮ ಯುವ ಸಮುದಾಯ ಬರಲಿ ಈಚೆಗೆ. ನಾಟ್ ಓನ್ಲಿ ಒಕ್ಕಲಿಗಾಸ್, ನಾಡಿನಲ್ಲಿ ಜನರಲ್ ಆಗಿ ಯುವ ಸಮುದಾಯ ಅಂತ ಆದರ್ಶಗಳು ಇಟ್ಕೊಂಡು ಬರಲಿ ಅಂತ ಅನ್ನೋದು. ಮತ್ತೆ ಅಂಥವ್ರಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ವ್ಯಕ್ತಿಗಳನ್ನ, ಈಕ್ವಲ್ ವ್ಯಕ್ತಿಗಳನ್ನ ಕಂಪೇರ್ ಮಾಡಿ, ಕಾಮರಾಜರಂತವ್ರನ್ನ, ಮತ್ತೊಬ್ಬರು ಇನ್ನೊಬ್ಬರನ್ನ, ಗಾಂಧಿ ಅವರೆಲ್ಲ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವರೆಲ್ಲ ಚೆನ್ನಾಗೇ ಇದ್ರು ಕೊನೆವರೆಗೂ, ಓಕೆನಾ? ಇವಾಗ ಇವ್ರಿಗೆ ಕಂಪೇರ್ ಮಾಡಿದಾಗ ಇವ್ರ ತರ ಯಾರು ಮಾಡ್ಕೊಂಡಿಲ್ವೋ ದೇಶಕ್ಕೋಸ್ಕರ ಮಾಡಿ ಅವ್ರನ್ನ ಕಂಪೇರ್ ಮಾಡಿ ಸರ್, ದಯವಿಟ್ಟು. ಹೌದು. ಎಲ್ಲದಕ್ಕೂ ಒಬ್ಬರನ್ನೇ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅಲ್ಲ, ಹಂಗೆ ಆದರ್ಶವಾಗಿ ಆದರ್ಶವಾಗಿ